ಮತ್ತೊಮ್ಮೆ ಸಮೀಕ್ಷೆ ಮಾಡ್ತಾರಂತೆ, ಇನ್ನೊಂದಷ್ಟು ಪ್ರಶ್ನೆಗಳನ್ನು ಎಕ್ಸ್ಟ್ರಾ ಕೇಳ್ತಾರೆ. ಇದು ಜಾತಿ ಸಮೀಕ್ಷೆ ಅಲ್ಲ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆ. 3 ತಿಂಗಳ ಒಳಗೆ ಜಾತಿ ಜನಗಣತಿ ಸಮೀಕ್ಷೆ ನಡೆಸುವುದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ವಿಕಾಸಸೌಧದಲ್ಲಿ ಸಚಿವ ಶಿವರಾಜ ತಂಗಡಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 3 ತಿಂಗಳೊಳಗೆ ಮುಗಿದೋಗ್ಬಿಡಬೇಕು. ಶಿಕ್ಷಕರನ್ನೇ ಸಮೀಕ್ಷೆಗೆ ಬಳಕೆ ಮಾಡಿಕೊಳ್ಳುವುದಕ್ಕೆ ಸೂಚನೆ ಕೊಡಲಾಗಿದೆಯಂತೆ. ನಾಳೆ ಸಮೀಕ್ಷೆಯ ಎಲ್ಲ ವಿವರಗಳು ಪ್ರಾರಂಭವಾಗ್ತವೆ. 3 ತಿಂಗಳೊಳಗೆ ಎಲ್ಲ ಮಾಡಿ ಮುಗಿಸ್ತೀವಿ. ರಾಜ್ಯದ 7 ಕೋಟಿ ಜನರು ಈ ಸಮೀಕ್ಷೆಗೆ ಒಳಪಡ್ತಾರೆ. 3 ತಿಂಗಳ ಒಳಗೆ 7 ಕೋಟಿ ಜನರನ್ನ ಸಮೀಕ್ಷೆ ಮಾಡ್ತೀರಿ ನೀವು, ಅದು ಶಿಕ್ಷಕರನ್ನ ಉಪಯೋಗ ಮಾಡಿಕೊಂಡು. ಟೈಮ್ದೊಳಗ ರಜೆ ಇರುತ್ತೆ, ಆ ಟೈಮ್ದೊಳಗ ಅದಕ್ಕಿಂತ ಪೂರ್ವದೊಳಗ ಅದನ್ನೇನೇನು ಮಾಡಬೇಕು, ಯಾವ ರೀತಿ ಇದು ಮಾಡಬೇಕು, ಟ್ರೈನಿಂಗ್ ಮಾಡಬೇಕು, ಅವೆಲ್ಲ ಕಾರ್ಯಗಳು ನಾಳೆ ದಿನ ಪ್ರಾರಂಭ ಆಗ್ತಾ ಇದ್ದಾವೆ. ಅವಾಗ ಆ ಸಮೀಕ್ಷೆದು ಪೂರ್ಣ ಪ್ರಮಾಣದ ಈಗಲೇ ನನಗಿದ್ದ ಮಾಹಿತಿ ಮುಖ್ಯಮಂತ್ರಿಗಳು ಈಗ ಪ್ರೆಸ್ ನೋಟು ರಿಲೀಸ್ ಮಾಡಿದ್ದಾರೆ ಅಂತ ನನ್ನ ಮಾಹಿತಿ ಬಂದಿದೆ. ಅದೇ ರೀತಿ ಇದನ್ನ ಅಚ್ಚುಕಟ್ಟಾಗಿ ಎಲ್ಲ ವಿವರಣೆಗಳನ್ನು ತೆಗೆದುಕೊಂಡು, ಕನಿಷ್ಠ ನಮಗೆ ಲಾಸ್ಟ್ ಟೈಮು 54 ಕಾಲಮ್ಗಳು ಇದ್ವು. ಈಗ ಅದಕ್ಕಿಂತ ಹೆಚ್ಚಿಗಾಗತ್ತೆ, ಏನಾಗುತ್ತೆ ನೋಡಬೇಕು. ಅವರು ಸಭೆ ಮಾಡ್ತಾರೆ. ಆ ಸಭೆ ಮಾಡಿ ಆ ಸಭೆಯೊಳಗೆ ಏನೇನು ಬದಲಾವಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ಮತ್ತೊಂದು ಸಭೆಯನ್ನು ಮಾಡಿ ನಿರ್ಧಾರವನ್ನು ಪ್ರಕಟ ಮಾಡ್ತೀವಿ. ಜಾಸ್ತಿ ಆಗ್ಬೋದು, ಕಮ್ಮುನೂ ಆಗ್ಬೋದು. ಏನು ಅದಕ್ಕೊಂದು ಅದಕ್ಕೊಂದು ತಜ್ಞರ ಸಮಿತಿನೂ ಮಾಡಬೇಕಂತ ನಿರ್ಧಾರ ಮಾಡಿದ್ದಾರೆ ಮುಖ್ಯಮಂತ್ರಿ. ಅದ್ರ ಬಗ್ಗೆ ಇವತ್ತು ಮೊದಲನೇ ಮೀಟಿಂಗ್ ಆಗಿದ್ದು. ಅದು ಏನೇನು ಸಮೀಕ್ಷೆ, ಅದ್ರೊಳಗೆ ಏನೇನು ಸೇರುತ್ತೆ ಅನ್ನೋದನ್ನ ಅವರು ಸಭೆ ಮಾಡಿ ನಮಗೆ ಮಾಹಿತಿ ಕೊಟ್ಟದ್ನಾಗ ಯಾವ್ದು ಸೇರುತ್ತೆ, ಯಾವ್ದು ಡಿಲೀಟ್ ಆಗುತ್ತೆ, ಯಾವ್ದು ಬಿಡ್ತೈತಿ, ಇನ್ನು ಅದಕ್ಕಿಂತ ಹೆಚ್ಚಾಕೋ ಯತ್ನಾಗ್ತೈತೆ, ಹೆಚ್ಚು ಕಾಲಮ್ ಆಗ್ತೋ ನೋಡೋಣ. ಅದ್ರ ಬಗ್ಗೆ ಆಮೇಲೆ ನಾವು ವಿವರಣೆ ಕೊಡ್ತೀವಿ. ಸಮೀಕ್ಷೆ ಮಾಡಲಿಕ್ಕೆ 15 ದಿವಸದ ಕಾಲಾವಧಿ ಅತ್ಯಂತ ಕಡಿಮೆ ಅಂತ ಅನ್ಸುತ್ತೆ. ಇಡೀ ರಾಜ್ಯವನ್ನೇ ಸಮೀಕ್ಷೆ ಮಾಡಿದ್ರೆ ಈಗ ಯಾವ್ದೋ ತಂತ್ರಜ್ಞಾನ ಬಳಸ್ತಾ ಇದ್ದೀರಾ ಏನು? ನಾನು ನಾಳೆಯಿಂದ ಸಮೀಕ್ಷೆದ ಎಲ್ಲಾ ವಿವರಗಳು ಪ್ರಾರಂಭ ಆಗ್ತವೆ. ಶಾಲೆ ರಜೆ ಕೊಟ್ಟದ್ನಾಗ ಮಾತ್ರ ಮನೆ ಮನೆಗೆ ಹೋಗಂತದ್ದು ಮತ್ತು ತಂತ್ರಜ್ಞಾನವನ್ನು ಉಪಯೋಗ ಮಾಡ್ಕೊಳ್ಳೋಂಥದ್ದು ಇವೆಲ್ಲವನ್ನು ಒಳಗೊಂಡಿದೆ. ಇವತ್ತ ಇದ್ರೊಳಗ ತಂತ್ರಜ್ಞಾನ ಯುಗದೊಳಗ ತಂತ್ರಜ್ಞಾನವನ್ನು ಬಳಸಿಕೊಳ್ಳಬೇಕು. ಈಗಾಗಲೇ ಅದನ್ನ ಏನೇನು ಯೂಸ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನ ಸಭೆ ಆದ್ಮೇಲೆ ನಿರ್ಧಾರ ಮಾಡ್ತಾರೆ. ಅದ್ರಾಗ ಎಲ್ಲ ವಿವರಣೆಯನ್ನು ಕೊಡುವಂತ ಕೆಲಸವನ್ನು ಮಾಡ್ತೀವಿ. ಈಗ ಮೊನ್ನೆ ಒಳಮೀಸಲಿಗೆ ಸಂಬಂಧಪಟ್ಟಂತೆ ಸಮೀಕ್ಷೆ ಮಾಡುವ ಸಂದರ್ಭದಲ್ಲಿ ಸಾಕಷ್ಟು ಕಳ್ಳಾಟಗಳಾಗಿತ್ತು. ಅದು ಬೆಂಗಳೂರಲ್ಲಿ ಎಸ್ಪೆಷಲಿ ಅಂತಂದ್ರೆ 80% ಕೂಡ ರೀಚ್ ಆಗಲಿಲ್ಲ ಅಂತಕ್ಕಂಥದ್ದು. ಅಂದ್ರೆ ಸಿಬ್ಬಂದಿಗಳ ಕಳ್ಳಾಟ, ಸರಿಯಾಗಿ ಮನೆಗಳಿಗೆ ಹೋಗದಲ್ಲೇ ಆಗಿರ್ತಕ್ಕಂಥದ್ದು. ಇದು ಸಮೀಕ್ಷೆ ಸರ್, ಇದಕ್ಕೆ ಇದು ಆ ರೀತಿ ಹಂಗಾಗೈತೆ ಅಂತ ನನಗೇನು ಗೊತ್ತಿಲ್ಲ. ನಾಗಮೋಹನ್ ದಾಸ್ ವರದಿ ಚೆನ್ನಾಗಿದೆ ಅಂತ ನಮಗಿದ್ದು ಮಾಹಿತಿ. ಬಟ್ ಸಿಟಿ ಒಳಗ ಆಗ್ತಾ ಇಲ್ಲ, 53ನೋ 55% ಆಗ್ತಾ ಇದೆ ಅಂತ ನನಗಿದ್ದು ಮಾಹಿತಿ. ನಾನು ಇಲಾಖೆ ಸಂಬಂಧಪಟ್ಟಿದ್ದಲ್ಲ, ನಾನು ಮಾಹಿತಿಯನ್ನು ತೆಗೆದುಕೊಂಡಿದ್ದು. ಬಟ್ ಇದು ಏನಾಗುತ್ತೆ ಅಂದ್ರೆ ಅದು ಒಂದು ಸಮಾಜಕ್ಕೆ, ಒಂದು ಜಾತಿಗೆ ಸೀಮಿತವಾದಂತ ಸಮೀಕ್ಷೆ. ಬಟ್ ಇದು ಆ ರೀತಿ ಇಲ್ಲ. 7 ಕೋಟಿ ಜನರು ಇದರಲ್ಲಿ ಸಮೀಕ್ಷೆ ಒಳಗೆ ಪಾಲ್ಗೊಳ್ತಾರೆ. ಈ ಸಮೀಕ್ಷೆ ಒಳಗೆ 7 ಕೋಟಿ ಏನು ಜನಸಂಖ್ಯೆ ಇದೆ, ಆ ಜನಸಂಖ್ಯೆ ಎಲ್ಲರೂ ಪಾಲ್ಗೊಳ್ಳುವಂತ ಸಮೀಕ್ಷೆ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.